ಒಂದು ಚಿಕ್ಕ ಹಳ್ಳಿಯಲ್ಲಿ ಸುನೀಲ್ ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನು ತುಂಬಾ ಚುರುಕಾಗಿದ್ದನು ಮತ್ತು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಉತ್ಸುಕನಾಗಿದ್ದನು. ಆದರೆ ಅವನು ಸ್ವಲ್ಪ ಸೋಮಾರಿಯಾಗಿದ್ದನು ಮತ್ತು ಯಾವಾಗಲೂ ಆಟವಾಡಲು ಬಯಸುತ್ತಿದ್ದನು. ಒಂದು ದಿನ ಸುನೀಲ್ ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅವನಿಗೆ ಒಂದು ಹಳೆಯ ಮರದ ಮನೆ ಸಿಕ್ಕಿತು. ಅವನು ಕುತೂಹಲದಿಂದ ಒಳಗೆ ಹೋದನು ಮತ್ತು ಅಲ್ಲಿ ಒಂದು ಹಳೆಯ ಪುಸ್ತಕವನ್ನು ಕಂಡುಕೊಂಡನು. ಪುಸ್ತಕವನ್ನು ತೆರೆದಾಗ ಅದರಲ್ಲಿ ಒಂದು ಮಾಂತ್ರಿಕ ಕತೆ ಇತ್ತು. ಕತೆಯ ಪ್ರಕಾರ ಆ ಮರದ ಮನೆಯಲ್ಲಿ ವಾಸಿಸುವ ಮಾಂತ್ರಿಕನು ಯಾರಿಗಾದರೂ 3 ವರಗಳನ್ನು ನೀಡಬಲ್ಲನು. ಸುನೀಲ್ ಉತ್ಸಾಹದಿಂದ ಮಾಂತ್ರಿಕನನ್ನು ಭೇಟಿಯಾಗಲು ನಿರ್ಧರಿಸಿದನು. ಮರುದಿನ ಸುನೀಲ್ ಮತ್ತೆ ಮರದ ಮನೆಗೆ ಹೋದನು. ಅಲ್ಲಿ ಅವನು ಮಾಂತ್ರಿಕನನ್ನು ಭೇಟಿಯಾದನು. ಮಾಂತ್ರಿಕನು ಅವನಿಗೆ 3 ವರಗಳನ್ನು ಕೇಳಲು ಹೇಳಿದನು. ಸುನೀಲ್ ಮೊದಲ ವರವನ್ನು ತನಗೆ ಎಲ್ಲಾ ವಿಷಯಗಳ ಬಗ್ಗೆ ಜ್ಞಾನ ಬೇಕೆಂದು ಕೇಳಿದನು. 2ನೇ ವರವನ್ನು ತನಗೆ ತುಂಬಾ ಶಕ್ತಿ ಬೇಕೆಂದು ಕೇಳಿದನು. 3ನೇ ವರವನ್ನು ತನಗೆ ಯಾವಾಗಲೂ ಸಂತೋಷವಾಗಿರಲು ಸಾಧ್ಯವಾಗಬೇಕೆಂದು ಕೇಳಿದನು. ಮಾಂತ್ರಿಕನು ಅವನ ವರಗಳನ್ನು ನೀಡಿದನು. ಸುನೀಲ್ ತುಂಬಾ ಸಂತೋಷಪಟ್ಟನು ಮತ್ತು ತನ್ನ ಹೊಸ ಶಕ್ತಿ ಮತ್ತು ಜ್ಞಾನವನ್ನು ಬಳಸಿಕೊಂಡು ಜಗತ್ತನ್ನು ಬದಲಾಯಿಸಲು ನಿರ್ಧರಿಸಿದನು. ಆದರೆ ಸುನೀಲ್ ತನ್ನ ಹೊಸ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಾರಂಭಿಸಿದನು. ಅವನು ಇತರರನ್ನು ನಿಯಂತ್ರಿಸಲು ಮತ್ತು ತನ್ನ ಸ್ವಂತ ಲಾಭಕ್ಕಾಗಿ ಬಳಸಲು ಪ್ರಾರಂಭಿಸಿದನು. ಇದರಿಂದ ಜನರು ಅವನನ್ನು ದ್ವೇಷಿಸಲು ಪ್ರಾರಂಭಿಸಿದರು. ಸುನೀಲ್ ತುಂಬಾ ದುಃಖಿತನಾದನು ಮತ್ತು ತಾನು ತಪ್ಪು ಮಾಡಿದ್ದೇನೆಂದು ಅರಿತುಕೊಂಡನು. ಅವನು ಮಾಂತ್ರಿಕನ ಬಳಿಗೆ ಹೋಗಿ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಮಾಂತ್ರಿಕನು ಅವನಿಗೆ ಕ್ಷಮಿಸಿದನು ಮತ್ತು ಅವನಿಗೆ ಒಂದು ಬುದ್ಧಿಮಾತನ್ನು ನೀಡಿದನು. ಜ್ಞಾನ ಮತ್ತು ಶಕ್ತಿಯನ್ನು ಒಳ್ಳೆಯ ಉದ್ದೇಶಗಳಿಗಾಗಿ ಬಳಸಬೇಕು. ದುರುಪಯೋಗಪಡಿಸಿಕೊಳ್ಳಬಾರದು ಎಂದು ಹೇಳಿದನು. ಸುನೀಲ್ ಮಾಂತ್ರಿಕನ ಮಾತನ್ನು ಅರ್ಥಮಾಡಿಕೊಂಡನು ಮತ್ತು ತನ್ನ ಉಳಿದ ಜೀವನವನ್ನು ಇತರರಿಗೆ ಸಹಾಯ ಮಾಡಲು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಿರ್ಧರಿಸಿದನು. ಈ ಕಥೆಯಿಂದ ನಾವು ಕಲಿಯುವ ನೀತಿ ಎಂದರೆ ಜ್ಞಾನ ಮತ್ತು ಶಕ್ತಿಯನ್ನು ಒಳ್ಳೆಯ ಉದ್ದೇಶಗಳಿಗಾಗಿ ಬಳಸಬೇಕು. ದುರುಪಯೋಗಪಡಿಸಿಕೊಂಡರೆ ಅದು ನಮಗೆ ಮತ್ತು ಇತರರಿಗೆ ಹಾನಿ ಮಾಡಬಹುದು.